ಒಂದು ಇದು ನನಗೆ ಬಹಳ ಇಷ್ಟ ಆಗಿದೆ ಏನಂದರೆ, ನಾವು 4 ಥರ ಜನ ನೋಡ್ತೀವಿ ಪ್ರಪಂಚದಲ್ಲಿ. ಒಂದು, ನಾನು ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿಲ್ಲ. ಎರಡನೇದು, ನೀನು ಚೆನ್ನಾಗಿದೆಯಾ, ನಾನು ಚೆನ್ನಾಗಿಲ್ಲ. ಮೂರನೇದು, ನಾನು ಚೆನ್ನಾಗಿಲ್ಲ, ನೀನು ಚೆನ್ನಾಗಿಲ್ಲ. ನಾಲ್ಕನೇದು ಇದೆಯಲ್ಲ, ಇಬ್ಬರೂ ಚೆನ್ನಾಗಿದ್ದೀವಿ, ನಾನು ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದೆಯಾ. ಆ ಮಟ್ಟಕ್ಕೆ ನಾವು ಬೆಳಿಬೇಕು ಅಂತಂದರೆ ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರಬೇಕು. ಈಗೋ ಜಾಸ್ತಿ ಆಗಿರೋ ಅಂಥದ್ದಾಗಲಿ ಅಥವಾ ಮಕ್ಕಳಲ್ಲಿ ವಿಧ್ವಂಸಕತೆ. ಮೊನ್ನೆ ನೋಡಿದ್ರಿ ಅನಿಸುತ್ತೆ ಟಿ ವಿನಲ್ಲಿ, ಅಮಿತಾಬ್ ಬಚ್ಚನ್ ಕೌನ್ ಬನೇಗಾ ಕರೋಡ್ಪತಿ ಮುಂದೆ ಕೂತಂಥ ಹುಡುಗ ಅಲ್ವಾ, ವಿದ್ಯಾರ್ಥಿ ಮಾತಾಡೋದ ರೀತಿ ಏನಾದರೂ ಆಗಲಿ, ಒಳ್ಳೆ ಪರ್ಸನ್, ಒಬ್ಬ ವ್ಯಕ್ತಿ ಅಂತಾದರೂ ನೋಡ್ಬೋದು. ಅವನಿಗೆ ಗೊತ್ತಿರೋದಿಲ್ಲ ಯಾರು ಅಮಿತಾಬ್ ಬಚ್ಚನ್ ಅವ್ರ ಬಗ್ಗೆ ಆಗಲಿ ಇದಾಗಲಿ. ಆದರೆ ಯಾವ ರೀತಿ ನಾವು ತಗೊಳ್ತಾ ಹೋಗ್ಬೋದು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ಸಂಸ್ಥೆ 62 ಪ್ರಾರಂಭವಾದಂಥ ಸಂಸ್ಥೆ. ಇಡೀ ತುಮಕೂರು ಜಿಲ್ಲೆಯಲ್ಲಿರೋವಂತಹ ಏಕೈಕ ಸರ್ಕಾರಿ ಸಂಸ್ಥೆ. ತುಮಕೂರು ಮತ್ತು ಮಧುಗಿರಿ ಎರಡೂ ಸೇರಿ ಇರೋವಂಥ ಒಂದೇ ಒಂದು ಸರ್ಕಾರಿ ಸಂಸ್ಥೆ ಇದು. ಇದುವರೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಶಿಕ್ಷಣಾರ್ಥಿಗಳನ್ನ ಸಿದ್ಧ ಮಾಡಿರೋ ಅಂತಹ ಸಂಸ್ಥೆ. ಎಲ್ಲರೂ ಸಹ ಬಹುತೇಕ ಮೋರ್ ದ್ಯಾನ್ 90% ತಮ್ಮ ವೃತ್ತಿಯನ್ನು ರೂಪಿಸ್ಕೊಂಡಿರೋವಂಥವ್ರು, ಕೆಲಸದಲ್ಲಿರೋವಂಥ ಪ್ರಶಿಕ್ಷಣಾರ್ಥಿಗಳಾಗಿದ್ದಾರೆ. ಮತ್ತು ಇದು ಶಿರಾ ತಾಲ್ಲೂಕಿನಲ್ಲಿ ಹೃದಯದ ಭಾಗದಲ್ಲಿದೆ. ಇಲ್ಲಿಂದ ಒಂದು 8-10 ಕಿಲೋಮೀಟ್ರ್ ಅಷ್ಟೇ ಶಿರಾಗೆ ಹೋಗಬೇಕು ಅಂತಂದರೆ. ಪ್ರತಿ ವರ್ಷ ಅತ್ಯುತ್ತಮವಾದಂಥ ಗುಣಮಟ್ಟದ ಪ್ರಶಿಕ್ಷಣಾರ್ಥಿಗಳನ್ನ ತಯಾರು ಮಾಡ್ತಾ ಇರೋವಂಥ ಸಂಸ್ಥೆ ನಮ್ಮದಾಗಿದೆ. ಅತ್ಯುನ್ನತ ಶ್ರೇಣಿಯಲ್ಲೂ ಸಹ ಮಕ್ಕಳು ಕ್ವಾಲಿಫೈ ಆಗಿದ್ದಾರೆ. ಬಹುತೇಕ ಜಿಲ್ಲೆಗಳಲ್ಲಿ ಮತ್ತು ತುಮಕೂರು ಜಿಲ್ಲೆನಲ್ಲೂ ಸಹ ಬಹಳಷ್ಟು ಜನ ಶಿಕ್ಷಕರು ಸೇವೆ ಸಲ್ಲಿಸ್ತಾ ಇರೋದು ನಮ್ಮ ಸೌಭಾಗ್ಯ ಅಂತ ಭಾವಿಸ್ತೀನಿ. ಮತ್ತು ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ, ಸಮಾಜಕ್ಕೆ ಒಳ್ಳೆಯ ಪ್ರಜೆಗಳನ್ನ ನೀಡೋ ಅಂಥ ನಿಟ್ಟಿನಲ್ಲಿ ಕಾರ್ಯನಿರತರಾಗಿದ್ದಾರೆ. ನಮ್ಮಲ್ಲಿ ಅತ್ಯುತ್ತಮವಾಗಿ ಬೋಧಿಸುವಂತಹ ಸಿಬ್ಬಂದಿ ವರ್ಗ ಇದೆ, ಉಪನ್ಯಾಸಕ ವರ್ಗ ಇದೆ. ಬದಲಾವಣೆಯ ಒಂದು ಕಾಲಗತಿನಲ್ಲಿ ಸಕಾಲದಲ್ಲಿ ನೇಮಕಾತಿಗಳಾಗದೆ ಸ್ವಲ್ಪ ದಾಖಲಾತಿ ಕುಸಿತ ಕಂಡು ಬರ್ತಾ ಇದೆ. ಇಂಟೇಕು 50 ಫಸ್ಟ್ ಇಯರ್ಗೆ, ಸೆಕೆಂಡ್ ಇಯರ್ಗೆ. ಇನ್ ಟೋಟಲ್ 100 ಇರಬೇಕಾದ ಕಡೆ 34 ಇದೆ. ಶೂನ್ಯ ದಾಖಲಾತಿ ಆಗದೆ ಸಾಕ್ತಿದೆ ಅನ್ನೋದು ನಮಗೆ ಆಶಾಭಾವನೆ ಅಷ್ಟೇನೆ. 2018-19 ಸಾಲಿನಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಈ ಬೋಧನೆಯನ್ನು ಪ್ರಾರಂಭ ಮಾಡಿದ್ರಿಂದ ಮತ್ತು ಇದನ್ನು ಸಂಸ್ಥೆನ ಉಳಿಸ್ಕೋಬೇಕು ಅಂಥೇಳಿ ಹಿಂದೆ ಕಾರ್ಯನಿರ್ವಹಿಸಿದ ಪ್ರಾಂಶುಪಾಲರು ಮತ್ತು ಎಲ್ಲ ಸಿಬ್ಬಂದಿ ವರ್ಗ ಎಲ್ಲ ಪ್ರಯತ್ನ ಪಟ್ಟಿದ್ದರ ಫಲವಾಗಿ ಈಗ ಪ್ರಥಮ ವರ್ಷದಲ್ಲಿ 15 ಮಕ್ಕಳು, 19 ಮಕ್ಕಳು ಸೆಕೆಂಡ್ ಇಯರಲ್ಲಿ ಓದ್ತಾ ಇದ್ದಾರೆ. ಸುಮಾರಾಗಿ ಮೋರ್ ದ್ಯಾನ್ 90% ಇರೋ ಅಂಥದ್ದು ಹೆಣ್ಣು ಮಕ್ಕಳು ಅನ್ನೋದು ಬಹಳ ಸಂತೋಷದ ಸಂಗತಿ. ಇನ್ನು ಬಹಳಷ್ಟು ಮಕ್ಕಳು PUC ಕ್ವಾಲಿಫೈ ಆಗಿದೆ, ಅದೇನೇನೆ ಕ್ರೈಟೀರಿಯಾ ಅಡ್ಮಿಷನ್ಸ್ಗೆ. ಇನ್ನೂ ಒಂದು 7-8 ಮಕ್ಕಳು ಡಿಗ್ರಿ ಮುಗಿಸ್ಕೊಂಡು ಬಂದಿದ್ದಾರೆ, ಅವರು ಸಹ ಓದ್ತಾ ಇದ್ದಾರೆ. ಅದು ಸಹ ನಮಗೆ ಪ್ಲಸ್ ಪಾಯಿಂಟ್ ಅಂತ ಭಾವಿಸ್ತೀನಿ. ನಮ್ಮ ತುಮಕೂರು, ಮಧುಗಿರಿ ಬಿಟ್ಟು ಬೇರೆ ಜಿಲ್ಲೆಗಳಾದಂಥ ಕೊಡಗು, ಚಿತ್ರದುರ್ಗ, ಕೊಪ್ಪಳ, ಬೆಳಗಾವಿಗಳಿಂದ ಸಹ ಮಕ್ಕಳು ಬಂದು ಓದ್ತಾ ಇದ್ದಾರೆ. 2024-25 ಸಾಲಿನಲ್ಲಿ 20 ಮಕ್ಕಳು ಕೂತಿದ್ರು, 18 ಮಕ್ಕಳು ಪಾಸಾಗಿದ್ದಾರೆ. 87% ರಿಸಲ್ಟ್ ಬಂದಿದೆ. ಇದುವರೆಗಿನ ಫಲಿತಾಂಶವನ್ನು ನೋಡಿದಾಗ 85ಇಂದ 100ವರೆಗೆ ನಮ್ಮ ಪರ್ಸೆಂಟೇಜು ಕಂಡು ಬರ್ತಾ ಇದೆ. ಇವೆಲ್ಲವನ್ನೂ ಸಹ ವಿನಯಪೂರ್ವಕವಾಗಿ ತಮ್ಮ ಅವಗಾಹನೆಗೆ ತರಕ್ಕೆ ಇಷ್ಟಪಡ್ತೀನಿ. ಇವುಗಳ ಮಧ್ಯೆ ನಮ್ಮ ದಾಖಲಾತಿಯನ್ನು ಹೆಚ್ಚಿಸ್ಕೋಬೇಕು ಮತ್ತು ಸಂಸ್ಥೆಯನ್ನು ಉಳಿಸ್ಕೋಬೇಕು ಅಂತಂದರೆ ಭೌತಿಕವಾಗಿ ಸಹ ಒಂದಷ್ಟು ಕೊರತೆಗಳು ಸಹ ನಮ್ಮಲ್ಲಿವೆ. ಆ ಕೊರತೆಗಳನ್ನ ತುಂಬಿಕೊಂಡಾಗ ಆ ಒಂದು ಅಟ್ರಾಕ್ಷನ್ನಿಂದ ಆದ್ರೂ ಮಕ್ಕಳ ಅಡ್ಮಿಷನ್ ಆಗಬಹುದು ಅನ್ನೋ ಅಂಥದ್ದು ನಮ್ಮ ಒಂದು ದೂರದ ಆಸೆ ಆಗಿದೆ. ಅದರಲ್ಲಿ ಮುಖ್ಯವಾಗಿ ಕೆಲವನ್ನು ಮಾತ್ರ ನಾನು ಪಟ್ಟಿ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಭೌತಿಕ ಪರಿಸರ ಆಕರ್ಷಣೀಯವಾಗಿಸ್ಕೊಳ್ಳೋ ಅಂಥದ್ದು ಅಂದರೆ ಇಲ್ಲಿ ತುಂಬ ಬೆಳೆದು ಬಿಟ್ಟಿತ್ತು. ಮೊನ್ನೆ ತಾನೇ ಒಂದು 4-5 ದಿನದ ಕೆಳಗಡೆ JCB ಕರೆಸಿ ಒಂದು ಸ್ವಲ್ಪ ಕ್ಲೀನ್ ಮಾಡಿಸಿದ್ವಿ. 4-4.5 ಎಕರೆ ಇದೆ, 4.25 ಎಕರೆ ಇರೋ ಅಂಥದ್ದು. ಮತ್ತು ಸುಸಜ್ಜಿತವಾದಂತಹ ತಾಂತ್ರಿಕ ಬೋಧನಾ ವ್ಯವಸ್ಥೆ ಅಗತ್ಯ ಇದೆ. ಕ್ರೀಡಾಂಗಣ ಅನ್ನೋಕ್ಕಿಂತ ಕೋರ್ಟ್, ಒಂದು ದೊಡ್ಡ ಕೋರ್ಟ್, ಸ್ಪೋರ್ಟ್ಸ್ ಒಂದು ಬೇಕಾಗಿದೆ. ಸುಸಜ್ಜಿತ ವಾಚನಾಲಯದೊಂದಿಗೆ ಗ್ರಂಥಾಲಯ ಒಂದು ಬೇಕಾಗಿದೆ, ಒಂದು ದೊಡ್ಡ ರೂಮ್ ಇದೆ ಅದಕ್ಕೆ. ಮತ್ತು ಸಸ್ಯಶಾಸ್ತ್ರೀಯ ಹೆಸರುಗಳೊಂದಿಗೆ ಔಷಧೀಯ ಉದ್ಯಾನವನ ಒಂದು ಮಾಡಬೇಕು ಅಂಥೇಳಿ, ಬಟಾನಿಕಲ್ ನೇಮ್ಸ್ ಸಮೇತ. ಮತ್ತು ದೂರದ ಊರುಗಳಿಂದ ಬರೋದ್ರಿಂದ ಮಕ್ಕಳಿಗೆ ಮಧ್ಯಾಹ್ನದ ಉಪಹಾರ ವ್ಯವಸ್ಥೆ ಸಹ ಒಂದು ಸ್ವಲ್ಪ ಬೇಕಾಗುತ್ತೆ ಅನಿಸುತ್ತೆ.
ಮತ್ತು ಹೆಣ್ಣು ಮಕ್ಕಳ ವಿಶ್ರಾಂತಿ ಕೊಠಡಿ, ಎಲ್ಲದಕ್ಕಿಂತ ಹೆಚ್ಚಿಗೆ ದೂರದ ಊರುಗಳಿಂದ ಬರುವಂತಹ ಮಕ್ಕಳಿಗೆ ಹಾಸ್ಟೆಲ್ ಸೌಲಭ್ಯ ಬೇಕಾಗುತ್ತೆ. ಅಲ್ಲಿ ಸೀಟುಗಳು, ಹೆಚ್ಚಿನ ಸೀಟುಗಳ ಲಭ್ಯತೆ ಬೇಕಾಗುತ್ತೆ. ಮತ್ತು ಇನ್ನು ಸಣ್ಣ ಪುಟ್ಟ ಐಟಮ್ಸು ಅಂತಂದರೆ ಗೋಡೆ ಗಡಿಯಾರಗಳು, ವಾಟರ್ ಫಿಲ್ಟ್ರು, ಗೋಡೆ ಬರಹಗಳು, ಗಣಕಯಂತ್ರಗಳು, ಪ್ರಕಟಣಾ ಫಲಕಗಳು, ಧ್ವಜಸ್ತಂಭ ನವೀಕರಣ, ಮತ್ತು ಬಯಲು ರಂಗಮಂದಿರ, ಇಲ್ಲೊಂದು 10-15 ಕಲ್ಲು ಬೆಂಚುಗಳು ಆ ಥರ. ಮತ್ತು ಇಲ್ಲಿ ಒಂದು 80ರಷ್ಟು ಅಡಿಕೆ ಗಿಡಗಳನ್ನ ಹಾಕಿಸಿದೆ. ಅಲ್ಲಿ ಕರ್ಕೊಂಡು ಹೋಗ್ತೀವಿ ನಾವು. ಅಲ್ಲೆಲ್ಲ ಒಂದು ಸ್ವಲ್ಪ ಹುಲ್ಲೆಲ್ಲ ಬೆಳ್ಕೊಳ್ತಿದೆ. ಹಾಗಾಗಿ ಹನಿ ನೀರಾವರಿ ವ್ಯವಸ್ಥೆ ಮತ್ತು ವೀಡ್ ಕಟ್ಟರ್ನ ಅಗತ್ಯ ಇದೆ. ಸೊ ಇದೆಲ್ಲನೂ ಆಮೇಲೆ ಬಯಲು ರಂಗಮಂದಿರ ಅಂತ ಇರೋವಂಥ ಸಣ್ಣ ಮಂದಿಗಾದ್ರೂ ಒಂದು ರಂಗಮಂದಿರ ಆದರೆ ಚೆಂದ. ಇವಿಷ್ಟೂ ನಮ್ಮ ಬೇಡಿಕೆಗಳಾಗಿದ್ದಾವೆ. ಸೊ ಇವುಗಳನ್ನ ಒಂದು ಹಂತವಾಗಿ ಪೂರೈಸ್ಕೋಬೇಕು ಅನ್ನೋಂತಹ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಸ್ವಲ್ಪ ಶ್ರಮಿಸ್ತಾ ಇದ್ದೀವಿ. ಬಟ್ ನಮ್ಮ ಭರವಸೆ ಏನು ಕೊಡ್ಬೋದು ಅಂತಂದರೆ ಒಳ್ಳೆ ರಿಸಲ್ಟ್ ಕೊಡ್ತೀವಿ, ಒಳ್ಳೆ ಮಕ್ಕಳನ್ನ ಮಾತ್ರ ನಾವು ಕೊಡಬಲ್ಲಿವಿ ಅನ್ನೋ ಅಂಥದ್ದನ್ನು ನಾವು ನಮ್ಮ ಸ್ಟಾಫ್ ಪರವಾಗಿ ಹೇಳ್ಬೋದಲ್ಲ. ಖಂಡಿತ ಭರವಸೆಯನ್ನು ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಹೀಗೆ ಹಲವಾರು ಅಗತ್ಯಗಳಿದ್ದಾವೆ. ಮುಂದಿನ ಆಸೆ ಏನಂತಂದರೆ ಇವುಗಳ ಮೂಲಕ ಆದರೂ ಅಡ್ಮಿಷನ್ಸ್ ಆಗಬಹುದು ಅನ್ನೋ ಅಂಥದ್ದಷ್ಟೇ. ಧನ್ಯವಾದಗಳು. ಥ್ಯಾಂಕ್ ಯು.